ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ PU ಗೆಳೆಯರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೆಕ್ಟರ್ಸ್ ಚಾಪ್ಟರ್ ಎಕ್ಸರ್ಸೈಸ್ 10.4 ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾ ಇದೀವಿ. ಇಫ್ ಯು ಹ್ಯಾವ್ ನಾಟ್ ಎ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಫೋರ್ತ್ ಎಕ್ಸರ್ಸೈಸ್ ಆಫ್ ದ ಚಾಪ್ಟರ್ ವೆಕ್ಟರ್ಸ್. So the first question is like this: find the magnitude of A vector cross B vector if A is equal to one value ಕೊಟ್ಟಿದ್ದಾರೆ, B is equal to one value ಕೊಟ್ಟಿದ್ದಾರೆ. I can see both of them in the component form, which means ನಾನು cross product formula of component form use ಮಾಡಬೇಕು, which is what I have written here. And first vector A1 B1 C1 ಆಗುತ್ತೆ component, so second vector A2 B2 C2 ಆಗುತ್ತೆ. Anyway, I have the formula. I'll directly substitute everything. First vector A1 ಏನಾಗುತ್ತೆ, ಏನು ಇಲ್ಲ, that is 1. Next -7 and 7 ಆಗುತ್ತೆ. Next to BL ಏನಾಗುತ್ತೆ, this is 3 -2 and 2. Let's find the cross product I cap into ಏನಾಗುತ್ತೆ ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗ್ಬೇಕು, -14 ಇಲ್ಲೊಂದು ಮೈನಸ್ ಇದೆ, ಇಲ್ಲಿ ತಿರ್ಗಾ -14 ಬರುತ್ತೆ, ಸೊ +14 ಅಂತ ಡೈರೆಕ್ಟ್ ಆಗಿ ಬರೀತೀನಿ ಬಿಕಾಸ್ ಫಾರ್ಮುಲಾದೊಂದು ಮೈನಸ್ ಇದೆ, ಇಲ್ಲಿ ನಾವು ಪ್ರಾಡಕ್ಟ್ ತಗೊಂಡಾಗ ಒಂದು ಮೈನಸ್ ಬರುತ್ತೆ. ಮೈನಸ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗ್ಬೇಕು, 2 -21 ನೆಕ್ಸ್ಟ್ ಪ್ಲಸ್ ಕೆ ಕ್ಯಾಪ್ ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ ಹೋಗ್ಬೇಕು, -2 -21 ಬರುತ್ತೆ, ಸೊ -2 - ಅಂದ್ರೆ ಪ್ಲಸ್ ಆಗುತ್ತೆ, +21. ಓಕೆ, ಸೊ ದಿಸ್ ವಿಲ್ ಎನಿವೇ ಬಿ 0, ನಾಟ್ ಟು ವರಿ ಅಬೌಟ್ ದಿಸ್. ಮೈನಸ್ ಜೆ ಇದೆ, ಇಲ್ಲಿ -19 ಬರುತ್ತೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 19 ಜೆ ಕ್ಯಾಪ್. ನೆಕ್ಸ್ಟ್ 21 - 2 ಇಸ್ +19 ಕೆ ಕ್ಯಾಪ್. ನನಗೆ ಕ್ರಾಸ್ ಪ್ರಾಡಕ್ಟ್ ಬಂತು, ಬಟ್ ಅವ್ರು ಕೇಳ್ತಿರೋದೇನು, ಮ್ಯಾಗ್ನಿಟ್ಯೂಡ್ ಕೇಳ್ತಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, ಮ್ಯಾಗ್ನಿಟ್ಯೂಡ್ ಎಲ್ಲದಕ್ಕೂ ಒಂದೇ, ಯಾವ ಕಾಂಪೊನೆಂಟ್ಸ್ ಇದೆ ಅದನ್ನ ಸ್ಕ್ವೇರ್ ಮಾಡಬೇಕು, ಸಮ್ ತಗೋಬೇಕು. ಸೊ 19 ಸ್ಕ್ವೇರ್ ಪ್ಲಸ್ 19 ಸ್ಕ್ವೇರ್, ಇಟ್ ಈಸ್ ನಥಿಂಗ್ ಬಟ್ 361 ಪ್ಲಸ್ 361, ವಿಚ್ ಗಿವ್ಸ್ ಮೀ ಸ್ಕ್ವೇರ್ ರೂಟ್ ಆಫ್ 722. ಈಗ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಇದೇ 722 ನ 361 ಇಂಟು 2 ಅಂತ ಬರಿಬೋದಲ್ವಾ. ಎರಡ್ ಸರಿ ಆಡ್ ಮಾಡಿದೀವಿ, ಅದನ್ನ ಇಂಟು 2 ಅಂತ ಬರಿತಾ ಇದೀವಿ, ಅಂಡ್ ದಿಸ್ ಇಸ್ ಅ ಸ್ಕ್ವೇರ್ ನಂಬರ್. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ವೆಕ್ಟರ್ is equal to, ಅದನ್ನ ಆಚೆ ತಗೋತೀನಿ, 19 square root of 2. This is the magnitude. Okay, quickly moving on to the next one. Find a unit vector perpendicular to each of the vector a vector plus b vector and a vector minus b vector where a and b are given. Okay, ಯಾವಾಗ ನಮಗೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್, ಈ ವರ್ಡ್ ಯಾವಾಗ ಬರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂತ ಬರುತ್ತೆ. ನಮಗ್ ಗೊತ್ತಿದೆ, ಎರಡು ವೆಕ್ಟರ್ ಇದ್ದಾಗ ಪರ್ಪೆಂಡಿಕ್ಯುಲರ್ ಏನಾದ್ರು ಬೇಕು, ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೆಮ್. ಸೊ ಸೇಮ್ ಇಲ್ಲೂ ನಾವು ಕ್ರಾಸ್ ಪ್ರಾಡಕ್ಟ್ ತಗೋತೀವಿ. ಸೊ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಆರ್ ದ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್. ಆ ಯೂನಿಟ್ ವೆಕ್ಟರ್ ಇದೆಯಲ್ಲ, a ಪ್ಲಸ್ ಬಿ a ಮೈನಸ್ ಬಿ ಪರ್ಪೆಂಡಿಕ್ಯುಲರ್ ಇದೆ, ಬಟ್ ನಮಗೆ ಅವ್ರು ಕೊಟ್ಟಿರೋದು a ಅಂಡ್ b, ವಿಚ್ ಮೀನ್ಸ್ ಫಸ್ಟ್ ನಾವು a ಪ್ಲಸ್ ಬಿ a ಮೈನಸ್ ಬಿ ನಾವೇ ಫೈಂಡ್ ಮಾಡ್ಕೊಂಡು ಆಮೇಲೆ ಕ್ರಾಸ್ ಪ್ರಾಡಕ್ಟ್ ತಗೋಬೇಕು. ಸೊ ಡೈರೆಕ್ಟ್ ಆಗಿ ಫಸ್ಟ್ a ಪ್ಲಸ್ ಬಿ ಮಾಡ್ತೀನಿ, a ವೆಕ್ಟರ್ ಪ್ಲಸ್ b ವೆಕ್ಟರ್, x ಕಾಂಪೊನೆಂಟ್ಸ್ y ಕಾಂಪೊನೆಂಟ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಅಷ್ಟೇ. 3 + 1 is 4 i cap ಪ್ಲಸ್ 2 + 2 is 4 j cap. ಇಲ್ಲಿ +2 ಇದೆ, ಇಲ್ಲಿ -2 ಇದೆ, ಸೈನ್ ಏನು ಚೇಂಜ್ ಆಗಲ್ಲ, ಸೊ ಇಟ್ ಇಸ್ ಜಸ್ಟ್ 0 ಕೆ ಕ್ಯಾಪ್, 0 ಇಂಟು ಕೆ ಕ್ಯಾಪ್. ನೆಕ್ಸ್ಟ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಏನಾಗುತ್ತೆ, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ಏನ್ ಸೈನ್ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. 3i ಇಲ್ಲಿ ಮೈನಸ್ ಇದೆ ಅಂತ ಅನ್ಕೊಳ್ಳಿ, 3i ಅಂದ್ರೆ 3 - 1 ಏನಾಗುತ್ತೆ, 2i ಆಗುತ್ತೆ, 2i ಕ್ಯಾಪ್. 2 - 2 ಏನಾಗುತ್ತೆ, 0 ಜೆ ಕ್ಯಾಪ್ ಆಗುತ್ತೆ. 2 ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸೊ ಪ್ಲಸ್ 4 ಕೆ ಕ್ಯಾಪ್ ಆಗುತ್ತೆ. ನಮಗ್ ವೆಕ್ಟರ್ ರೆಡಿ ಇದೆ. ನಾನೇನ್ ಮಾಡ್ತೀನಿ, ಲೆಟ್ ಸಿ ವೆಕ್ಟರ್ ಬಿ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಪ್ಲಸ್ ಬಿ, ಸುಮ್ನೆ ಜಾಸ್ತಿ ಸಿಂಬಲ್ಸ್ ಆಗುತ್ತೆ, ಕ್ರಾಸ್ ಎ ವೆಕ್ಟರ್ ಪ್ಲಸ್ ಅಲ್ಲ, ಎ ವೆಕ್ಟರ್ ಪ್ಲಸ್ ಆಯ್ತಲ್ಲ, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ ಬರೀತೀನಿ. ಈಗ ಸಿ ವೆಕ್ಟರ್ ಹೆಂಗ್ ಫೈಂಡ್ ಮಾಡೋದು, ನಮಗ್ ಫಾರ್ಮುಲಾ ಗೊತ್ತಿದೆ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡೋದು ಹಿಂಗೆ ಅಂತ, ಐ ಜೆ ಕೆ a1 b1 c1 ನೆಕ್ಸ್ಟ್ a2 b2 and c2. a1 b1 c1 ಫಸ್ಟ್, a2 b2 c2 ನೆಕ್ಸ್ಟ್ is equal to ಏನ್ ಬರುತ್ತೆ, i j k ಹಾಗೆ ಇರುತ್ತೆ. a ಕಾಂಪೊನೆಂಟ್ a1 ಆಫ್ a ಪ್ಲಸ್ ಬಿ ಏನು, ಫಸ್ಟ್ ಕಾಂಪೊನೆಂಟ್ ಇದು 4 0. ನೆಕ್ಸ್ಟ್ ಏನ್ ಬರುತ್ತೆ, ಈ ಕಡೆ 2 0 4 ಬರುತ್ತೆ. ಸೊ ಫಸ್ಟ್ i ಕ್ಯಾಪ್ ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗುತ್ತೆ, 16 - 0 is 16, ಮೈನಸ್ ಜೆ ಕ್ಯಾಪ್, ಇದು ಕ್ಯಾಪ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗುತ್ತೆ, 16 - 0 ತಿರ್ಗಾ ಇಲ್ಲೂ 16 ಬರುತ್ತೆ, ಪ್ಲಸ್ ಇಲ್ಲೂ 16 ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡೋಣ, ಫಸ್ಟ್ ರೋ ಥರ್ಡ್ ಕಾಲಮ್ 0 2 4 8 -8 ಬರುತ್ತೆ, 0 - 8 is -8.
ಸೊ ಇದನ್ನ ಕರೆಕ್ಟ್ ಆಗಿ ಬರೆದ್ರೆ ಏನ್ ಬರುತ್ತೆ ಇವಾಗ? ಸೊ ಐ ಹ್ಯಾವ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಬೋತ್ ಆಫ್ ದೆಮ್ ಆಸ್ 16 i cap minus 16 j cap minus 8 k cap. ಓಕೆ, ಅವ್ರು ಕೇಳ್ತಿರೋದೇನು? ಯೂನಿಟ್ ವೆಕ್ಟರ್ ಅಂತ ಕೇಳ್ತಿದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ವಿಚ್ ಇಸ್ ದ ವೆಕ್ಟರ್, ದೇ ಆರ್ ಆಸ್ಕಿಂಗ್ ಯೂನಿಟ್ ವೆಕ್ಟರ್. ಸೊ ಈ ವೆಕ್ಟರ್ದು ಯೂನಿಟ್ ವೆಕ್ಟರ್ ಹೆಂಗಿರುತ್ತೆ? ಸಿ ಕ್ಯಾಪ್ ಇರುತ್ತೆ. ಅಂಡ್ ಯೂನಿಟ್ ವೆಕ್ಟರ್ ಎಲ್ಲದಕ್ಕೂ ಒಂದೇ ತರ ಫೈಂಡ್ ಮಾಡೋದು, ಸಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್. ಓಕೆ, ಸೊ ಸಿ ವೆಕ್ಟರ್ ಏನು? 16 16 8 ಇದೆ, 8 ಕಾಮನ್ ತಗೊಂಡ್ಬಿಡ್ತೀನಿ. ಸೊ ದಟ್ ಮೇ ಬಿ ಐ ಕ್ಯಾನ್ ಯೂಸ್ ಇಟ್ ಸಮ್ವೇರ್. 2i cap minus 2j cap minus k cap ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಫೈಂಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಎಲ್ಲದಕ್ಕೂ ಒಂದೇ. ಹಿಂಗ್ ಫೈಂಡ್ ಮಾಡೋದು? ಸ್ಕ್ವೇರ್ ರೂಟ್ ಆಫ್ ಫಸ್ಟ್ 16 ಇದೆ, 16 ಸ್ಕ್ವೇರ್ ಇಸ್ 256. ನೆಕ್ಸ್ಟ್ ಮೈನಸ್ 16 ಇದೆ, ತಿರ್ಗಾ ಮೈನಸ್ 16 ಹೋಲ್ ಸ್ಕ್ವೇರ್ ಇಸ್ ಆಲ್ಸೋ 256. ನೆಕ್ಸ್ಟ್ ಪ್ಲಸ್ 64. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 8 ಇಂಟು 2i cap minus 2j cap minus k cap divided by ಇದೇನಾಗುತ್ತೆ? 256 plus 256 is 512 plus 64 is 576. It looks like some square number. So actually ಅದು ಸ್ಕ್ವೇರ್ ನಂಬರ್ ಯಾವ್ದು ಅಂದ್ರೆ 24. ಓಕೆ, ಸೊ ಡೈರೆಕ್ಟ್ ಆಗಿ ನಾನು ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 576 ನ 24 ಅಂತ ಬರೀತೀನಿ, ಬಿಕಾಸ್ 24 ಸ್ಕ್ವೇರ್ ಇಸ್ 576. 8 1s are 8 3s are. So this is the unit vector perpendicular to the given vector. Okay, done. Next question, find a unit vector A which makes an angle with I pi by 4 with J and acute angle theta with K. Find theta and hence the components of A. Okay, unit vector anta kottidare. A is a unit vector. So as soon as I hear this word unit vector, definition prakara what can I tell about unit vector? The magnitude of that vector will be equal to 1. Correct? ಈಗ ತಾನೇ ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡೋದು ಅಂತ ನೋಡಿದ್ವಿ. ಹೌ ಡು ಯು ಫೈಂಡ್ ದ ಮ್ಯಾಗ್ನಿಟ್ಯೂಡ್? ಸಪೋಸ್ ನಾನು ಇವಾಗ ಎ ವೆಕ್ಟರ್ ನ ಐ ವಿಲ್ ಜಸ್ಟ್ ಕನ್ಸಿಡರ್ ಫಾರ್ ದ ಕೇಸ್ ಆಫ್ ದಿಸ್ xi cap yj cap plus zk cap ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡೋದು? ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 1. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ, ಬಿಕಾಸ್ ರೂಟ್ ಇದೆ ಸುಮ್ಮನೆ ನನ್ನ ಪ್ರಾಬ್ಲಮ್. ಸೊ ನಾನು ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ಹಿಂಗೆ ಇರುತ್ತೆ. ಲೆಟ್ ಮೀ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಓಕೆ, ಬಟ್ ಸ್ಟಿಲ್ ನನಗೆ ಆನ್ಸರ್ ಸಿಗ್ತಾ ಇಲ್ಲ. ಅವ್ರು ನೋಡಿ ಏನ್ ಹೇಳ್ತಿದ್ದಾರೆ? ವಿಚ್ ಮೇಕ್ಸ್ ಅನ್ ಆಂಗಲ್ ಪೈ ಬೈ 3 ವಿತ್ ಐ ಕ್ಯಾಪ್ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಮೇ ಬಿ ಡೈರೆಕ್ಷನ್ ಆಂಗಲ್ ಬಗ್ಗೆ ಹೇಳ್ತಾ ಇದಾರೆ. ನಾನು ಡೈರೆಕ್ಷನ್ ಕೊಸೈನ್ ಹೆಲ್ಪ್ ತಗೋಬೇಕಾಗುತ್ತೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ? ಎಲ್ ಇಸ್ ಈಕ್ವಲ್ ಟು, ನಾನು ಹೆಂಗ್ ಫೈಂಡ್ ಮಾಡೋದು ಅಂತ ಗೊತ್ತಿದೆ. ಸೊ ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಎಕ್ಸ್ ಕಾಂಪೊನೆಂಟ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಎಲ್ ಅಂದ್ರೆ ಏನು? ಎಲ್ ಇಸ್ ನಥಿಂಗ್ ಬಟ್ ಕಾಸ್ ಆಲ್ಫಾ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಏನಿತ್ತು 1 ಇತ್ತು. ಈಗ ಇದು ಆಂಗಲ್, ಡೈರೆಕ್ಷನ್ ಆಂಗಲ್ ಏನ್ ಕೊಟ್ಟಿದ್ದಾರೆ? ಪೈ ಬೈ 3 ಅಂತ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಯಿಂಗ್ ಹಿಯರ್ ಇಟ್ ಸೆಲ್ಫ್, ಕಾಸ್ ಆಫ್ ಪೈ ಬೈ 3 ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಕಾಸ್ ಪೈ ಬೈ 3 ಏನು? 0 half 1 by root 2. ಕಾಸ್ ಪೈ ಬೈ 3 is 60. ಸೊ 0 half. ಸೊ 1 by 2 is equal to x ಅಂತ ಬರುತ್ತೆ. We have got the first value. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೇಮ್ ಇದೇ ಸ್ಟೆಪ್ಸ್ ಸೇಮ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಎಲ್ ಆಯ್ತಲ್ವಾ, ಎಂ ತಗೋಬೇಕು. ನೆಕ್ಸ್ಟ್ ಎಂ ಇಸ್ ಡೈರೆಕ್ಷನ್ ಆಂಗಲ್, ಡೈರೆಕ್ಷನ್ ಕೊಸೈನ್ ಆಫ್ y axis. ಸೊ m is nothing but y divided by magnitude of a vector. And ಇದು ಹೆಂಗೂ ಗೊತ್ತು ನಮ್ಗೆ, that is 1. ಸೊ y by 1 ಅಂತ ಬರೀತೀನಿ. This is nothing but cos beta. Beta is direction angle with respect to y axis. ಅಂದ್ರೆ j cap ಎಲ್ಲಿ ಇದೆಯೋ ಅದು. They have given it is pi by 4. So cos pi by 4 is equal to y ಅಂತ ಬರುತ್ತೆ. cos pi by 4 ಏನು? cos pi by 4 is 45. cos 45 ಏನು? 1 by root 2. So 1 by root 2 is equal to y. This is the value of y. ನೆಕ್ಸ್ಟ್ ಏನಿದೆ? ಸೇಮ್ ನೆಕ್ಸ್ಟ್ ಎಂ ಆಯ್ತಲ್ವಾ, ಅದೇ ತರ ಇನ್ನೇನಿರುತ್ತೆ? ಎನ್ ಇರುತ್ತೆ. ಎನ್ ಇಸ್ ನಥಿಂಗ್ ಬಟ್ ಝೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇದು ಹೆಂಗಿದ್ರು 1 ಇರುತ್ತೆ. ಅಂಡ್ ಎನ್ ಇಸ್ ನಥಿಂಗ್ ಬಟ್ ಕಾಸ್ ಗಾಮಾ ವಿಚ್ ಇಸ್ ಈಕ್ವಲ್ ಟು ಝೆಡ್ ಬೈ 1. ಏನ್ ಆಂಗಲ್ ಫಾರ್ಮ್ ಮಾಡುತ್ತೆ ಅದು? ಕಾಸ್ ಥೀಟಾ ಫಾರ್ಮ್ ಮಾಡುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಝೆಡ್. ಬಟ್ ಸ್ಟಿಲ್ ನನಗೆ ವ್ಯಾಲ್ಯೂ ಗೊತ್ತಾಗಿಲ್ಲ ಇಲ್ಲಿ. ಅವ್ರು ಕೇಳಿರೋದು ಏನೋ ಫೈಂಡ್ ಥೀಟಾ ಅಂಡ್ ಹೆನ್ಸ್ ದ ಕಾಂಪೋನೆಂಟ್ಸ್ ಅಂತ ಕೇಳಿದ್ದಾರೆ ಅಲ್ವಾ? ನನಗೆ ಇನ್ನ ವ್ಯಾಲ್ಯೂ ಗೊತ್ತಾಗಿಲ್ಲ. ಸೊ ನಾನು ಏನ್ ಮಾಡ್ಬೇಕು ಇವಾಗ? ಎಕ್ಸ್ ವೈ ಝೆಡ್ ಮೂರು ಗೊತ್ತಲ್ವಾ? ಐ ಹ್ಯಾವ್ ದ ಫಸ್ಟ್ ಈಕ್ವೇಶನ್ ವಿಚ್ ವಿಲ್ ಹೆಲ್ಪ್ ಮೀ. ಸೊ ಏನ್ ಮಾಡ್ತೀನಿ ಇವಾಗ? ವಿ ನೋ ದಟ್ ಫ್ರಮ್ ಈಕ್ವೇಶನ್ ನಂಬರ್ 1, ವಿ ನೋ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಕ್ಸ್ ವ್ಯಾಲ್ಯೂ ಏನು? 1 by 2 ಸ್ಕ್ವೇರ್, 1 by 2 ಸ್ಕ್ವೇರ್ ಪ್ಲಸ್ ವೈ ವ್ಯಾಲ್ಯೂ ಏನು? ವೈ ವ್ಯಾಲ್ಯೂ ಇಸ್ 1 by root 2 ಸ್ಕ್ವೇರ್, 1 by root 2 ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಏನು? ಝೆಡ್ ಸ್ಕ್ವೇರ್ ಇಸ್ ಕಾಸ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ ಟು 1. ರೈಟ್? ಈಗ ಇದೇನಾಗುತ್ತೆ? 1 by 4 ಆಗುತ್ತೆ.
ಪ್ಲಸ್ ರೂಟ್ 2 ಇದೆ, ಸೊ 1/2 ನೇ ಬರುತ್ತಿದ್ದು, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನನಗೆ ಇಂಟ್ರೆಸ್ಟ್ ಇರೋದು ಕಾಸ್ ಅಲ್ಲಿ, ಸೊ ಮಿಕ್ಕಿದೆಲ್ಲ ಆ ಕಡೆ ಶಿಫ್ಟ್ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ 1/4 ಮೈನಸ್ 1/2. ಈಗ ಇದೆಲ್ಲದಕ್ಕೂ LCM ಏನ್ ಬರುತ್ತೆ? ಆಬ್ವಿಯಸ್ಲಿ 4 ಬರುತ್ತೆ. ಸೊ ದಿಸ್ ವಿಲ್ ಬಿ 4 ಮೈನಸ್ 1 ಮೈನಸ್ 2. ಸೊ 4 ಮೈನಸ್ 1 ಮೈನಸ್ 2 ಏನಾಗುತ್ತೆ? 1/4 ಆಗುತ್ತೆ ಅಲ್ವಾ? ಸೊ ನನಗೆ ಬೇಕಾಗಿರೋ ಆಂಗಲ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1/4. ಕಾಸ್ ಥೀಟಾ ಏನಾಗುತ್ತೆ? ಕಾಸ್ ಥೀಟಾ ಇಸ್ ಸ್ಕ್ವೇರ್ ರೂಟ್ ಆಫ್ 1/4. ಸ್ಕ್ವೇರ್ ರೂಟ್ ಆಫ್ 1 ಇಸ್ 1. ಸ್ಕ್ವೇರ್ ರೂಟ್ ಆಫ್ 4 ಇಸ್ 2. ಸೊ ಕಾಸ್ ಥೀಟಾ ನಿಮಗೆ 1/2 ಬಂದಿದೆ. ಕಾಸ್ ಅಲ್ಲಿ ಯಾವಾಗಾದ್ರೂ 1/2 ಬರುತ್ತಾ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಯಾವಾಗ ಬರುತ್ತೆ? 1/2 60 ಡಿಗ್ರಿ. therefore theta is also equal to 60 degree. So 60 degree ನನಗೆ ಬಂದಿದೆ. ಓಕೆ, ಸೊ ಪ್ರತಿಯೊಂದು ಕಾಂಪೊನೆಂಟ್ ಅಂಡ್ ದ ಆಂಗಲ್ ಇಸ್ ಡನ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಶೋ ದಟ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಮಾಡಿದ್ರೆ ಇಸ್ ಈಕ್ವಲ್ ಟು 2 ಟೈಮ್ಸ್. ಓಕೆ, ಕ್ರಾಸ್ ಮಾಡೋದು ಹೆಂಗೆ ಅಂತ ಎಲ್ರಿಗೂ ಗೊತ್ತಿದೆ. they are asking in the vector form, that's all. A vector minus B vector cross A vector plus B vector is equal to 2 into A vector cross B vector. Okay, so ಈಗ ನೋಡಿ A cross A ಅದು ಹೆಂಗಿದೆ ಹಂಗೆ ಬರೀತೀವಿ, ನಾರ್ಮಲ್ ಆಲ್ಜಿಬ್ರಾ ತರಾನೇ ಮಾಡ್ತೀವಿ. A cross A. ನೆಕ್ಸ್ಟ್ ಏನ್ ಬರುತ್ತೆ? ನೆಕ್ಸ್ಟ್ ಪ್ಲಸ್ A vector cross B vector ಬರುತ್ತೆ. ಐ ವಿಲ್ ಪುಟ್ ಅ ಬ್ರಾಕೆಟ್. ನೆಕ್ಸ್ಟ್ ಏನ್ ಬರುತ್ತೆ? ಮೈನಸ್ ಆಫ್ B ಕ್ರಾಸ್ ಎ ವೆಕ್ಟರ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಬಿ ಕ್ರಾಸ್ ಬಿ ವೆಕ್ಟರ್ ಬರುತ್ತೆ. ಓಕೆ, ಈಗ ನಮಗೆ ಗೊತ್ತಿದೆ ಎ ಕ್ರಾಸ್ ಎ ಸೇಮ್ ಇದ್ರೆ, ಸೇಮ್ ನಂಬರ್ ಅಥವಾ ಸೇಮ್ ವೆಕ್ಟರ್ ಜೊತೆ ನಾವು ಕ್ರಾಸ್ ಪ್ರಾಡಕ್ಟ್ ತರ ತಗೊಂಡ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್. ಈಗ ಮಿಕ್ಕಿರೋದೇನು? ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಮಿಕ್ಕಿದೆ. ನೆಕ್ಸ್ಟ್ ಎ ವೆಕ್ಟರ್ ಪ್ಲಸ್ ಅಲ್ಲ, ಇದು ಎ ವೆಕ್ಟರ್ ಕ್ರಾಸ್, ಇದು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಇದು ಎ ಕ್ರಾಸ್ ಎ. ಸೊ ಇದು ಎ ಕ್ರಾಸ್ ಬಿ, ಇದು ಕ್ರಾಸ್ ಇದು. ಓಕೆ, ಸೇಮ್ ಇದೆಲ್ಲ ಕರೆಕ್ಟ್ ಆಗಿದೆ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇದೆ, ಮೈನಸ್ ಬಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಇದೆ. ಈಗ ವಿ ನೋ ಪ್ರಾಪರ್ಟಿ, ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹೇಳಿದ್ದೀನಿ ನಾನು. ಬಿ ವೆಕ್ಟರ್ ಕ್ರಾಸ್ ಎ ವೆಕ್ಟರ್ ಇದ್ದಾಗ ಐ ಕ್ಯಾನ್ ರೆಪ್ರೆಸೆಂಟ್ ಇಟ್ ಇನ್ ದ ಫಾರ್ಮ್ ಆಫ್ ಮೈನಸ್ ಆಫ್, ಇದನ್ನ ಮೈನಸ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂತ ಬರಿಬಹುದು. ನೆಗೆಟಿವ್ ಅಂತ ಅರ್ಥ, ರೈಟ್? ಸೊ ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್. ಸೊ ಇದು ಹೆಂಗ್ ಕಾಣಿಸ್ತಿದೆ? ಒಂದೇ ಕಾಂಪೊನೆಂಟ್ 2 ಸರಿ ಇದೆ, ವಿಚ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ವಿಚ್ ಇಸ್ ನಥಿಂಗ್ ಬಟ್ your RHS. ಸೊ ವಿ ಹ್ಯಾವ್ ಪ್ರೂವ್ಡ್. ಓಕೆ, ಸಿಂಪಲ್ ಕ್ವೆಶನ್, ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಿತ್ತು ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ಲ್ಯಾಂಡಾ ಅಂಡ್ ಮ್ಯೂ ಇಫ್ ದ ಗಿವನ್ ಕಾಂಪೊನೆಂಟ್ ಕ್ರಾಸ್ ಪ್ರಾಡಕ್ಟ್ ತಗೊಂಡಾಗ 0 ಬರಬೇಕು. ಓಕೆ, ವೆರಿ ಈಸಿ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರು. ಲೆಟ್ ಮಿ ಟೇಕ್ ಎ ಆಸ್ 2i cap 6j cap plus 27k cap. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು i cap ಪ್ಲಸ್ ಲ್ಯಾಂಡಾ ಇಂಟು ಜೆ ಕ್ಯಾಪ್ ಪ್ಲಸ್ ಮ್ಯೂ ಇಂಟು ಕೆ ಕ್ಯಾಪ್. ಈಗ ನಾನು ಏನ್ ಮಾಡ್ಬೇಕು? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಫೈಂಡ್ ಮಾಡ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ ಐ ಜೆ ಕೆ. ನೆಕ್ಸ್ಟ್ A1 B1 C1 ಬರಿಬೇಕು. 2 6 27. ನೆಕ್ಸ್ಟ್ 1 ಲ್ಯಾಂಡಾ ಆಮೇಲೆ ಮ್ಯೂ ಬರಿಬೇಕು. ಓಕೆ, ಅಂಡ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅವರೇ 0 ಕೊಟ್ಟಿದ್ದಾರೆ. ಸೊ 0 ಇಸ್ ಈಕ್ವಲ್ ಟು, ನಾನು ಡೈರೆಕ್ಟ್ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಐ ಜೆ ಕೆ 2 6 27 1 ಲ್ಯಾಂಡಾ ಅಂಡ್ ಮ್ಯೂ ಮ್ಯೂ. ಓಕೆ, ಆಬ್ವಿಯಸ್ಲಿ ಇಲ್ಲಿಂದ ನಾನು ಡಿಟರ್ಮಿನೆಂಟ್ ಸ್ಟಾರ್ಟ್ ಮಾಡಬೇಕು. ಐ ಇಂಟು ಫಸ್ಟ್ ಏನ್ ಬರುತ್ತೆ? ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗುತ್ತೆ. ಸೊ 6 ಮ್ಯೂ ಮೈನಸ್ 27 ಲ್ಯಾಂಡಾ ಬರುತ್ತೆ. ನೆಕ್ಸ್ಟ್ ಮೈನಸ್ ಜೆ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗುತ್ತೆ, 2 ಮ್ಯೂ ಮೈನಸ್ 27 ಪ್ಲಸ್ ಕೆ ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ ಹೋಗುತ್ತೆ, 2 ಲ್ಯಾಂಡಾ ಮೈನಸ್ 6 ಬರುತ್ತೆ. ಓಕೆ, ಈಗ ಇದೆಲ್ಲ ಹಿಂಗೆ ಇರ್ಲಿ. 0 ಅಂದ್ರೆ ಏನರ್ಥ? ಸಪೋಸ್ ಇದು 0 ಅಂದರೆ ಅಥವಾ 0 ವೆಕ್ಟರ್, ಅವ್ರು ಕೊಟ್ಟಿರೋ 0 ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಅಲ್ಲ. 0 ವೆಕ್ಟರ್ ಅಂದ್ರೆ ಏನು? It is nothing but I have something like this: 0i cap, 0j cap plus 0k cap, alva, which is equal to I into 6 mu minus 27 lambda minus j into 2 mu minus 27 plus k into 2 lambda minus 6. ಈಗ x component is equal to x component, y to y, z to z ಅದನ್ನ ಯೂಸ್ ಮಾಡ್ತೀನಿ. ಇವಾಗ ಫಸ್ಟ್ ಏನ್ ಬರುತ್ತೆ?
6 mu minus 27 is equal to 0 ಬರುತ್ತೆ. ಸೆಕೆಂಡ್ ಏನ್ ಬರುತ್ತೆ? ಸೆಕೆಂಡ್ ನನಗೆ 2 mu minus 27 is equal to 0 ಬರುತ್ತೆ. ಥರ್ಡ್ ಏನ್ ಬರುತ್ತೆ? ಥರ್ಡ್ ನನಗೆ 2 lambda minus 6 is equal to 0 ಬರುತ್ತೆ. ಈಗ ನೋಡಿ, ಯಾವ ಈಕ್ವೇಶನ್ ಅಲ್ಲಿ ಎರಡು ಅನ್ನೋನ್ ಇದೆ, ದಟ್ ಇಸ್ ಅ ಪ್ರಾಬ್ಲಮ್. ಅದು ನಮಗೆ ವ್ಯಾಲ್ಯೂ ಕೊಡಲ್ಲ. ಯಾವ್ದ್ರಲ್ಲಿ ಒಂದೇ ಅನ್ನೋನ್ ಇದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಅಲ್ಲಿ ನೋಡಿ, ಲ್ಯಾಂಬ್ಡಾ ಇಸ್ ದ ಓನ್ಲಿ ಅನ್ನೋನ್. ನಾನು 6 ಆ ಕಡೆ ಶಿಫ್ಟ್ ಮಾಡಿ ಡಿವೈಡ್ ಮಾಡಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ. ಲೆಟ್ ಮೀ ಡೂ ದಟ್. 2 lambda is equal to 6. Lambda is equal to 6 divided by 2. Lambda is equal to 3. ನೆಕ್ಸ್ಟ್ ಇಲ್ಲಿ ಬರೋಣ. 2 mu is equal to 27. Mu is equal to 27 divided by 2. Okay. So 6 mu minus 27 lambda ಇದು. ಲ್ಯಾಂಬ್ಡಾ ಇತ್ತು ಇಲ್ಲಿದೆ ಲ್ಯಾಂಬ್ಡಾ, ರೈಟ್? ಈಗ ಏನ್ ಮಾಡ್ತೀನಿ, ನನಗೆ ಲ್ಯಾಂಬ್ಡಾ ವ್ಯಾಲ್ಯೂನು ಗೊತ್ತು, ಮ್ಯೂ ವ್ಯಾಲ್ಯೂನು ಗೊತ್ತಾಯ್ತು. ಅವ್ರು ಕೇಳಿರೋದು ಅದು ಎರಡೇನೆ, ಬಟ್ ಎನಿವೆ ಚೆಕ್ ಮಾಡೋಣ ಕರೆಕ್ಟ್ ಆಗಿದೆಯಾ ಅಂತ. 6 ಇಂಟು ಮ್ಯೂ ವ್ಯಾಲ್ಯೂ ಏನು 27 ಡಿವೈಡೆಡ್ ಬೈ 2 ಮೈನಸ್ 27 ಲ್ಯಾಂಬ್ಡಾ ವ್ಯಾಲ್ಯೂ ಏನು ಇಂಟು 3 ವಿಚ್ ಇಸ್ ಈಕ್ವಲ್ ಟು 0. ನಾನು ಚೆಕ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂಸ್ ಆಲ್ರೆಡಿ ಬಂದಾಗಿದೆ. ಈಗ 2 1s 2 3s 27 ಎಷ್ಟು 81. ಇಲ್ಲೂ 27 3s ಇದೆ ಮೈನಸ್ 81 ವಿಚ್ ಇಸ್ ಈಕ್ವಲ್ ಟು 0, ವಿಚ್ ಮೀನ್ಸ್ ಆರ್ ವ್ಯಾಲ್ಯೂಸ್ ಆರ್ ರೆಡಿ. ದೇರ್ ಫೋರ್ mu value ಏನು, mu is 27 by 2 and lambda is 3. These are our values. Okay, we'll quickly go to the next one. Given that a vector dot b vector is equal to 0 and a vector cross b vector is equal to 0, what can you conclude about the vectors? Okay, combination ಎರಡು ತರ್ತದೆ, dot and cross. We know that a vector dot b vector is equal to magnitude of a magnitude of b into cos theta. ಸೇಮ್ ವೇ ನಿಮ್ಗೆ ಇನ್ನೇನ್ ಗೊತ್ತಿದೆ ನಿಮ್ಗೆ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ. ಕರೆಕ್ಟಾ? ಈಗ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ 0 ಅಂತ ಕೊಟ್ಟಿದ್ದಾರೆ. ಸೊ 0 ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಕಾಸ್ ಥೀಟಾ ಅಲ್ವಾ? ಈಗ 0 ಬಂತು ಅಂದ್ರೆ ನಮಗೆ 3 ಆಪ್ಷನ್ ಇದೆ. ಒಂದು, ಮ್ಯಾಗ್ನಿಟ್ಯೂಡ್ ಆಫ್ ಎ ಶುಡ್ ಬಿ ಈಕ್ವಲ್ ಟು 0, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಶುಡ್ ಬಿ ಈಕ್ವಲ್ ಟು 0, ಅಥವಾ ಕಾಸ್ ಥೀಟಾ ಶುಡ್ ಬಿ ಈಕ್ವಲ್ ಟು 0. ಈಗ ಇದೇನು ಇಂಟ್ರೆಸ್ಟಿಂಗ್ ಇಲ್ಲ, ಬಟ್ ಕಾಸ್ ಥೀಟಾ 0 ಅಂದ್ರೆ ಏನರ್ಥ? ಕಾಸ್ ಥೀಟಾ 0, ಕಾಸ್ ಅಲ್ಲಿ ಯಾವಾಗ 0 ಬರುತ್ತೆ? ಕಾಸ್ 90 ಇದ್ದಾಗ 0 ಡಿಗ್ರಿ ಬರುತ್ತೆ. ಕರೆಕ್ಟಾ? ವಿಚ್ ಮೀನ್ಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ? ಥೀಟಾ ಇಸ್ 90 ಡಿಗ್ರಿ. ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಕರಿತೀವಿ. ಯಾವಾಗ ಡಾಟ್ ಪ್ರಾಡಕ್ಟ್ 0 ಆಗುತ್ತೋ ನಮಗೆ ಇನ್ನೊಂದು ಗೊತ್ತು, ಏನಂತ ಗೊತ್ತು? ದ ವೆಕ್ಟರ್ಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಸೊ ಸಿನ್ಸ್ 90 ಡಿಗ್ರಿ ಬರ್ತಾ ಇದೆ, ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ಯೂಸ್ ಮಾಡಿದಾಗ ನಮಗೆ ಡಾಟ್ ಪ್ರಾಡಕ್ಟ್ 0 ಬರ್ತಾ ಇದೆ ಅಂದ್ರೆ ಏನರ್ಥ? ಎ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂತ ಅರ್ಥ. ಸೇಮ್ ಇಲ್ಲೇನಾಗುತ್ತೆ? ಎ ಕ್ರಾಸ್ ಬಿನು 0 ಕೊಟ್ಟಿದ್ದಾರೆ. 0 ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಬಿ ಸೈನ್ ಥೀಟಾ. ಇಲ್ಲೂ ತಿರ್ಗಾ 3 ಆಪ್ಷನ್ ಆಗುತ್ತೆ. ಏನೇನು? either magnitude of A is equal to 0 ಅಥವಾ magnitude of B is equal to 0 ಅಥವಾ sin theta is equal to 0. Anyway, these are magnitudes, so not to worry. Sin theta 0 ಅಂತ ಬಂದ್ರೆ ಸೇಮ್ ಯಾವಾಗ 0 ಬರುತ್ತೆ sin theta ಅಲ್ಲಿ? sin theta is ಯಾವಾಗ sin 0 ಇದ್ದಾಗ 90 ಬರುತ್ತೆ, which means your theta is 0 degree. And ಯಾವಾಗ ಕ್ರಾಸ್ ಪ್ರಾಡಕ್ಟ್ 0 ಬರುತ್ತೋ ನಮಗೆ ಗೊತ್ತು it deals with theta is equal to 0 degree and also ಈ 0 ಬಂದಾಗ ಏನರ್ಥ? The vectors are parallel to each other. ಕರೆಕ್ಟಾ? ಈಗ ನಮಗೆ ಎರಡು ಕಂಡೀಷನ್ ಬಂದಿದೆ, ಒಂದು ಪರ್ಪೆಂಡಿಕ್ಯುಲರ್, ಇನ್ನೊಂದು ಪ್ಯಾರಲಲ್. ಪರ್ಪೆಂಡಿಕ್ಯುಲರ್ ಬರ್ಬೇಕಂದ್ರೆ ಲೈನು 90 ಡಿಗ್ರಿಯಲ್ಲಿ ಇಂಟರ್ಸೆಕ್ಟ್ ಆಗ್ಬೇಕು, ಪ್ಯಾರಲಲ್ ಬರ್ಬೇಕು ಅಂದ್ರೆ ಮೀಟೇ ಆಗಂಗಿಲ್ಲ. ಸೊ ಇದು ಎರಡೂನು ಒಟ್ಟಿಗೆ ಯಾವುದೇ ಕಾರಣಕ್ಕೂ ಯು ಕಾಂಟ್ ಕನ್ಸಿಡರ್ ದಿಸ್ ಬಿಕಾಸ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಇಸ್ ನಾಟ್ ಟ್ರೂ. ಈಗ ನಾನು ಸಪೋಸ್ ಎರಡು ಲೈನ್ ತಗೋತೀನಿ, ಪ್ಯಾರಲಲ್ ಬರಿತೀನಿ ಅಂದ್ರೆ ದೇರ್ ಇಸ್ ನೋ ವೇ ಐ ಕ್ಯಾನ್ ಮೇಕ್ ದ ಸೇಮ್ ಲೈನ್ ಬಿ ಪ್ಯಾರಲಲ್ ಅಂಡ್ ಮೇಕ್ ಇಟ್ ಪರ್ಪೆಂಡಿಕ್ಯುಲರ್. ಸೊ ಈ ಎರಡು ಕೇಸ್ ಏನಿದೆ ಇದು ಹೋಲ್ಡ್ ಗುಡ್ ಆಗಲ್ಲ, ದಿಸ್ ಡಸ್ ನಾಟ್ ಹೋಲ್ಡ್ ಗುಡ್. ದೇರ್ ಫೋರ್ ನಮಗಿರೋ ಕನ್ಕ್ಲೂಷನ್ ಏನು? ಎರಡರಲ್ಲೂ ಸ್ಯಾಟಿಸ್ಫೈ ಆಗೋ ಕನ್ಕ್ಲೂಷನ್ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ 0 ಇರಬಹುದು ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ ಟು 0. ಎರಡರಲ್ಲಿ ಒಂದು 0 ಇರುತ್ತೆ. Okay, this is your sixth question. Let the vectors A, B, C be given by A1i, A2j and A3k, B1, B2, B3, C1, C2, C3 with I, J and K. Show that A vector cross B vector plus C vector is equal to A cross B plus A cross C. Okay, distributive property na ಅವರು ಕೇಳ್ತಾ ಇದ್ದಾರೆ, right? This is the most favorite part. ಎರಡು ಸೈಡ್ ಇದೆ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್. ವಿಲ್ ಸ್ಟಾರ್ಟ್ ವಿತ್ ಲೆಫ್ಟ್ ಹ್ಯಾಂಡ್ ಸೈಡ್. ಏನೇನು ರೆಡಿ ಇದೆ ನಿಮ್ಮ ಹತ್ರ? ಎ ವೆಕ್ಟರ್ ಆಲ್ರೆಡಿ ರೆಡಿ ಇದೆ ನಿಮ್ಮ ಹತ್ರ. ನಿಮ್ಮ ಹತ್ರ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇದೆಯಾ? ಸಮ್ ಇದೆಯಾ ನಿಮ್ಮ ಹತ್ರ ರೆಡಿ? ಯು ಡೋಂಟ್ ಹ್ಯಾವ್ ದ ಸಮ್ ರೆಡಿ. ಸೊ ಫಸ್ಟ್ ವಿಲ್ ಫೈಂಡ್ ದ ಸಮ್ ಸೊಲ್ಯೂಷನ್. ಏನ್ ಫೈಂಡ್ ಮಾಡ್ಬೇಕು ನೀವು? ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಫೈಂಡ್ ಮಾಡಬೇಕು.
ವಿಚ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ಆಗಿ ಎಕ್ಸ್ ಕಾಂಪೊನೆಂಟ್ಸ್ ಆಡ್ ಮಾಡ್ಬೇಕಷ್ಟೇ. B1 ಪ್ಲಸ್ C1 ಇಂಟು ಐ ಕ್ಯಾಪ್ ಪ್ಲಸ್ B2 ಪ್ಲಸ್ C2 ಇಂಟು ಜೆ ಕ್ಯಾಪ್ ಪ್ಲಸ್ B3 ಪ್ಲಸ್ C3 ಇಂಟು ಕೆ ಕ್ಯಾಪ್. ಆ ಎಕ್ಸ್ ಕಾಂಪೊನೆಂಟ್ ಏನಿದೆ ಆಡ್ ಮಾಡ್ಬೇಕು. ದಟ್ ಇಸ್ ಹೌ ವಿ ಆಡ್ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರತಿ ಸರಿ ಇದನ್ನ ನಾನು ಬರೆಯೋಕೆ ಇಷ್ಟ ಇಲ್ಲ ನಂಗೆ. ಸೊ ಲೆಟ್ ದ ಸಮ್ ಆಫ್ ಟೂ ವೆಕ್ಟರ್ಸ್ ಬಿ ಅಂಡ್ ಸಿ ಬಿ ಈಕ್ವಲ್ ಟು ಅನದರ್ ವೆಕ್ಟರ್ ಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಇವಾಗ, ಲೆಫ್ಟ್ ಹ್ಯಾಂಡ್ ಸೈಡ್ ಆಕ್ಚುಲಿ ಏನ್ ಫೈಂಡ್ ಮಾಡಬೇಕು, ಎ ವೆಕ್ಟರ್ ಕ್ರಾಸ್ ಬಿ ಪ್ಲಸ್ ಸಿ ಫೈಂಡ್ ಮಾಡಬೇಕು. ನಾನು ಅದನ್ನ ಡಿ ಅಂತ ಬರಿತೀನಿ, ಈಸಿ ಆಗುತ್ತೆ. ಇಸ್ ಈಕ್ವಲ್ ಟು ಎ, ಇದು ಎ ಇದು ಡಿ. ಓಕೆ, ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಐ ಜೆ ಕೆ. ನೆಕ್ಸ್ಟ್ ಎ ಇದೆ ಫಸ್ಟ್ ಅಲ್ವಾ, ಸೊ A1 A2 A3 ಬರುತ್ತೆ. ಸೇಮ್ ಇಲ್ಲೇನ್ ಬರುತ್ತೆ, ಡಿ ಏನು ಎಕ್ಸ್ ಕಾಂಪೊನೆಂಟ್ ಬರಿಬೇಕು, B1 ಪ್ಲಸ್ C1. ನೆಕ್ಸ್ಟ್ ಇಲ್ಲಿ B2 ಪ್ಲಸ್ C2 ಬರುತ್ತೆ. ಇನ್ನೊಂದ್ ಸ್ವಲ್ಪ ದೊಡ್ಡದು ಮಾಡೋಣ ಸೊ ದಟ್ ಏನೋ ಅಷ್ಟು ಕಂಜೆಸ್ಟೆಡ್ ಆಗುತ್ತಿಲ್ಲ ಅಂದ್ರೆ. ನೆಕ್ಸ್ಟ್ ಏನ್ ಬರುತ್ತೆ, B2 ಪ್ಲಸ್ C2 ಆದ್ಮೇಲೆ ವಿ ವಿಲ್ ಬಿ ಗೆಟಿಂಗ್ B1 ಪ್ಲಸ್ C1 ಆಯ್ತು. ಈಗ B2 ಪ್ಲಸ್ C2 ಬರಿಬೇಕು, B2 ಪ್ಲಸ್ C2. ನೆಕ್ಸ್ಟ್ B3 ಪ್ಲಸ್ C3. ಓಕೆ, ಬ್ರಾಕೆಟ್ ಹಾಕ್ಬಿಡ್ತೀನಿ ಸೊ ದಟ್ ಕನ್ಫ್ಯೂಸ್ ಆಗಲ್ಲ. ರೈಟ್, ವಿ ಆರ್ ರೆಡಿ. ಲೆಟ್ಸ್ ಫೈಂಡ್ ದ ಡಿಟರ್ಮಿನೆಂಟ್. ಎ ವೆಕ್ಟರ್ ಕ್ರಾಸ್ ಡಿ ವೆಕ್ಟರ್, ನಮ್ಮ ಎಲ್ ಎಚ್ ಎಸ್ ಏನಿದೆ ದಟ್ ಇಸ್ ನಥಿಂಗ್ ಬಟ್ ಐ ಕ್ಯಾಪ್ ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗಿಬೇಕು, A2 ಇಂಟು B3 A2 ಇಂಟು C3 ಮಾಡಬೇಕು ಅಲ್ವಾ. ಡೈರೆಕ್ಟ್ ಆಗಿ ಬರೀತೀನಿ ನಾನು, ಯಾಕಂದ್ರೆ ತಿರ್ಗಾ ಬ್ರಾಕೆಟ್ ಬರ್ದು ಇನ್ನೊಂದು ಸ್ಟೆಪ್ ಮಾಡೋಕ್ಕಿಂತ ಐ ಎನಿವೇನೋ ಇದ್ರ ಜೊತೆಗೆ ಬ್ರಾಕೆಟ್ ಅಂದ್ರೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ಬೇಕು ನಾನು, ಕರೆಕ್ಟಾ. ಸೊ A2 B3 ಪ್ಲಸ್ A2 C3. ನೆಕ್ಸ್ಟ್ ಮೈನಸ್ ಬರುತ್ತೆ. ಈಗ ನೋಡಿ ತಿರ್ಗಾ ಇಲ್ಲಿ ಬ್ರಾಕೆಟ್ ಬರುತ್ತೆ, A3 ಇಂಟು B2 ಪ್ಲಸ್ C2 ಬರುತ್ತೆ. ಇಲ್ಲೂ ಡೈರೆಕ್ಟ್ ಆಗಿ ಮಾಡ್ತೀನಿ ಬಟ್ ನಾಪ್ಕ ಇರ್ಲಿ, A3 ಹಿಂದೆಗಡೆ ಮೈನಸ್ ಇದೆ. ಓಕೆ, ಸೊ ಮೈನಸ್ A3 B1. ನೆಕ್ಸ್ಟ್ ಏನ್ ಮಾಡ್ಬೇಕು, ಮೈನಸ್ A3 C1 ಮಾಡಬೇಕು. ಸೊ ಚೆಕ್ ಮಾಡ್ಕೊಂಬರೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ A2 B3 ಮೈನಸ್ A2 C3 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ತೆಗಿತೀನಿ. ಸೊ ಐ ವಿಲ್ ಬಿ ಗೆಟಿಂಗ್ A1 B3 ಪ್ಲಸ್ A1 C3. ಸೇಮ್ ತಿರ್ಗಾ ಮೈನಸ್ A3 B1 A3 B1 ಮೈನಸ್ A3 C1. ಓಕೆ, ನೆಕ್ಸ್ಟ್ ಪ್ಲಸ್ A3 C1 ಕೆಳಗಡೆ ಅಲ್ಲ ಇಲ್ಲೇ ಮೇಲೆ ಬರುತ್ತದೆ, A3 C1. ಓಕೆ, ಪ್ಲಸ್ ಕೆ ಕ್ಯಾಪ್ ಇಂಟು ಏನ್ ಬರುತ್ತೆ, ಫಸ್ಟ್ ಥರ್ಡ್ ಕಾಲಮ್ ಹೋಗುತ್ತೆ. ಸೊ A1 B2 ಪ್ಲಸ್ A1 C2 ಮೈನಸ್ A2 B1 ಮೈನಸ್ A2 C1. ಓಕೆ, ದಿಸ್ ಇಸ್ ಹೌ ವಿ ಫೈಂಡ್, ದಿಸ್ ಇಸ್ ವಾಟ್ ಈಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ರೈಟ್ ಹ್ಯಾಂಡ್ ಸೈಡ್ ಬರೋಣ. ರೈಟ್ ಹ್ಯಾಂಡ್ ಸೈಡ್ ನಾನು ಮ್ಯಾಟ್ರಿಕ್ಸ್ ರೆಡಿ ಮಾಡಿದ್ದೀನಿ ಸೊ ದಟ್ ಅವರ್ ಟೈಮ್ ವಿಲ್ ಬಿ ಸೇವ್. ಸೊ ಐ ಕ್ಯಾಪ್ ಏನ್ ಸೇಮ್ ತಿರ್ಗಾ ಎ ಕ್ರಾಸ್ ಬಿ ಇದೆ ಅಲ್ವಾ. ಸೊ ಫಸ್ಟ್ ಎ ವೆಕ್ಟರ್ ಬರ್ದಿದ್ದೀನಿ, ನೆಕ್ಸ್ಟ್ ಬಿ ವೆಕ್ಟರ್ ಬರ್ದಿದ್ದೀನಿ. ಸೇಮ್ ಪ್ರೋಸೆಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ರೈಟ್. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗೆದ್ರೆ ಏನಾಗುತ್ತೆ, ತಿರ್ಗಾ ಇಲ್ಲಿ A2 B3 ಮೈನಸ್ A3 B2 ಮೈನಸ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋದ್ರೆ A1 B3 ಮೈನಸ್ A3 B1. ನೆಕ್ಸ್ಟ್ ಪ್ಲಸ್ ಕೆ ಕ್ಯಾಪ್ ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ A1 B2 ಮೈನಸ್ A2 B1. ಓಕೆ, ಸೇಮ್ ವೇ ಇವಾಗ ಎ ಕ್ರಾಸ್ ಸಿ ಫೈಂಡ್ ಮಾಡ್ತೀನಿ ಬಟ್ ಇಲ್ಲಿ ಸಿ ಇದೆ, ಅದಕ್ಕೆ ಸಿ ಕಾಂಪೊನೆಂಟ್ಸ್ ತಗೊಂಡಿದ್ದೀನಿ. ಐ ಕ್ಯಾಪ್ ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗುತ್ತೆ A2 C3 ಮೈನಸ್ A3 C2 ಮೈನಸ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋದ್ರೆ A1 C3 ಮೈನಸ್ A3 C1 ಪ್ಲಸ್ ಕೆ ಕ್ಯಾಪ್ ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ ಹೋದ್ರೆ A1 C2 ಮೈನಸ್ A2 C1. ಓಕೆ, ಈಗ ಎರಡನ್ನು ಆಡ್ ಮಾಡಬೇಕು ಅಲ್ವಾ. ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ ಅಂತ ಇರೋದು, ಪ್ಲಸ್ ಎ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಅಲ್ವಾ, ಇದೇ ಇದ್ದಿದ್ದು, ರೈಟ್. ಅಂದ್ರೆ ನಾನು ತಿರ್ಗಾ ಎಕ್ಸ್ ಕಾಂಪೊನೆಂಟ್ಸ್ ಎಲ್ಲ ಆಡ್ ಮಾಡಬೇಕು. ದಟ್ ಇಸ್ ವಾಟ್ ವಿ ಡಿಡ್. ಸೊ ಬರೀ ಎಕ್ಸ್ ಕಾಂಪೊನೆಂಟ್ಸ್ ಆಡ್ ಮಾಡಿದ್ರೆ ಐ ಜೊತೆಗೆ ಏನೇನು ಬರುತ್ತೆ, ಫಸ್ಟ್ ಈ ಕಾಂಪೊನೆಂಟ್ ಎಲ್ಲ ಬರೆದು ಬಿಡ್ತೀನಿ. ಓಕೆ, ಲೆಟ್ ಮಿ ಚೇಂಜ್ ದ ಕಲರ್, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತಿಲ್ಲ. ಈ ಕಾಂಪೊನೆಂಟ್ಸ್ ನ ಮಾತ್ರ ತಗೊಂಡ್ರೆ, ಇಫ್ ಯು ಜಸ್ಟ್ ಟೇಕ್ ದೀಸ್ ಕಾಂಪೊನೆಂಟ್ಸ್, ಇದೇನಾಗುತ್ತೆ ಇವಾಗ, ದಿಸ್ ವಿಲ್ ಬಿ A2 B3 ಮೈನಸ್ A3 B2 ಪ್ಲಸ್ A2 C3 ಮೈನಸ್ A3 C2. ಯಾವುದು ಸೈನ್ ಚೇಂಜ್ ಆಗಲ್ಲ ಬಿಕಾಸ್ ಪಾಸಿಟಿವ್ ಇದೆ. ಓಕೆ, ಈಗ ಸೇಮು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ ನೋಡ್ಕೊಂಬೋಣ. 2 3 2 3 3 1 3 1 2 3 2 3 3 2 3 2 ಇದೆ ಇಲ್ಲಿ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ A2 C3 ಇದು ಕರೆಕ್ಟ್ ಆಗಿದೆ, ವಿಚ್ ಮೀನ್ಸ್ ನಾವಿಲ್ಲೇನೋ ಮಿಸ್ಟೇಕ್ ಮಾಡಿದೀವಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಹೋಗಿರೋದು A2 B3
A2 C3 minus A3 B2. ಓಕೆ A3 B2 ಇಲ್ಲಿ ತಪ್ಪಾಗಿತ್ತು ಅಷ್ಟೇ. A3 B2 A3 C2 ಅಂದ್ರೆ 2 ಇದ್ದಿದ್ದು 1 ಆಗಿತ್ತು ಅಷ್ಟೇ. ಈಗ ಚೆಕ್ ಮಾಡಿ 2 3 2 3 3 2 3 2 ಕರೆಕ್ಟ್ ಆಗಿದೆಯಾ? 3 2 ಮೈನಸ್ ಇರ್ಬೇಕು ಯಾವಾಗ್ಲೂ. 3 2 ಎರಡು ಮೈನಸ್ ಇದೆ. ಎಸ್ ಡನ್. ವೆರಿಫೈ ಮಾಡ್ತಾ ಇದೀವಿ ಹಂಗೇನೆ. ಮೈನಸ್ ಜೆ ಕ್ಯಾಪ್ ಇಂಟು ನೆಕ್ಸ್ಟ್ ಎರಡನ್ನು ಆಡ್ ಮಾಡಿದ್ರೆ ಏನ್ ಬರಬೇಕು? A1 B3 ಮೈನಸ್ A3 B1 ಪ್ಲಸ್ A1 C3 ಮೈನಸ್ A3 C1. ಸೊ ನೋಡ್ಕೊಂಬಿಡಿ 3 1 1 3 ಇರಬೇಕು. 3 1 ಯಾವ್ದಕ್ಕಿದೆ ಅದಕ್ಕೆ ನೆಗೆಟಿವ್ ಇರಬೇಕು. 1 3 1 3 ಪಾಸಿಟಿವ್, 3 1 3 1 ನೆಗೆಟಿವ್. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್, ಇದಕ್ಕೊಂದು ಬ್ರಾಕೆಟ್ ಹಾಕೋಣ. ಲಾಸ್ಟ್ ಪಾರ್ಟ್ ಆಬ್ವಿಯಸ್ಲಿ ಅದು ಕರೆಕ್ಟ್ ಆಗಿರುತ್ತೆ. ಕೆ ಕ್ಯಾಪ್ ಇಂಟು ಏನ್ ಬರಬೇಕು? A1 B2 ಮೈನಸ್ A2 B1 ಪ್ಲಸ್ A1 C2 ಮೈನಸ್ A2 C1. ಆಬ್ವಿಯಸ್ಲಿ ಕರೆಕ್ಟ್ ಆಗಿರುತ್ತೆ. ಹೆನ್ಸ್ ಪ್ರೂವ್. Next question, if either A vector is equal to 0 or B vector is equal to 0, then A cross B will be 0 vector. Converse true ನಾ ಇಲ್ವಾ justify ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೈಟ್. ಕಾನ್ವರ್ಸ್ ಅಂದ್ರೆ ಏನಾಗುತ್ತೆ? ಈಗ if A cross B is equal to 0 vector, then A shall be equal to 0 vector or B shall be equal to 0 vector. This is the converse part. ಅಂದ್ರೆ ನೋಡಿ, ಇವಾಗ ನಾವು ಒಂದು ಕ್ವಶನ್ ಇದೇ ಪ್ರೀವಿಯಸ್ ಎಕ್ಸರ್ಸೈಸ್ ಅಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ವಿ. ಅಥವಾ ಎ ವಿಲ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವಿಲ್ ಬಿ 0, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಲ್ ಬಿ 0, ಅವಾಗ ಎ ಕ್ರಾಸ್ ಬಿ 0 ಆಗುತ್ತೆ ಅಂತ. ದಟ್ ಇಸ್ ಅ ಪಾಸಿಬಿಲಿಟಿ. ಕಂಪಲ್ಸರಿ ಯಾವ್ದಾದ್ರು ಒಂದು 0 ಇರಲೇಬೇಕು ಅನ್ನೋ ಆ ಕಂಪಲ್ಷನ್ ಇಲ್ಲ. ಓಕೆ, ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್ ನೌ. ಇವನ್ ಇಫ್ ಯು ಹ್ಯಾವ್ ಸಮ್ ವ್ಯಾಲ್ಯೂ 0 ವೆಕ್ಟರ್ ಬಿಟ್ಟು ಬೇರೆ ವೆಕ್ಟರ್ ಬಂದ್ರೂ ಯು ಕ್ಯಾನ್ ಸ್ಟಿಲ್ ಗೆಟ್ ದ ಕ್ರಾಸ್ ಪ್ರಾಡಕ್ಟ್ ಆಸ್ 0. ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಟೆಲ್. ಸೊ ನಮ್ಗೆ ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೀನಿ, ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಈಗ ಅದನ್ನ ಪ್ರೂವ್ ಮಾಡಬೇಕು. ಹೆಂಗ್ ಪ್ರೂವ್ ಮಾಡೋದು? ಸಿಂಪಲ್. ಐ ವಿಲ್ ಟೇಕ್ 2 ವೆಕ್ಟರ್ಸ್. ಫಸ್ಟ್ ಒಂದು ನಾರ್ಮಲ್ ವೆಕ್ಟರ್ ಈಸಿ ಆಗಿರೋದೇ ತಗೋತೀನಿ. ಐ ಜೆ ಪ್ಲಸ್ ಕೆ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಈ ತರ ತಗೋತೀನಿ. ರೈಟ್. ನೆಕ್ಸ್ಟ್ ಬಿ ವೆಕ್ಟರ್ನ ಏನ್ ಮಾಡ್ತೀನಿ? 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ತಗೋತೀನಿ. ರೈಟ್. ಈಗ ಇದನ್ನೇ ನಾನು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಫೈಂಡ್ ಮಾಡಿದ್ರೆ ಏನಾಗುತ್ತೆ? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಫೈಂಡ್ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ಐ ಜೆ ಕೆ ನೆಕ್ಸ್ಟ್ 1 1 1 2 2 2 ಬರುತ್ತೆ. ರೈಟ್. ಸೊ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಮಾಡಿದ್ರೆ ನಾನು ಐ ಇಂಟು 2 ಮೈನಸ್ 2 ಕರೆಕ್ಟಾ ಮೈನಸ್ ಜೆ ಇಂಟು ಏನ್ ಬರುತ್ತೆ? ತಿರ್ಗಾ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗುತ್ತೆ 2 ಮೈನಸ್ 2 ಪ್ಲಸ್ ಕೆ ಇಂಟು ಏನ್ ಬರುತ್ತೆ? 2 ಮೈನಸ್ 2. ಸೊ ಆಕ್ಚುಲಿ ಆನ್ಸರ್ ಏನ್ ಬಂದಿದೆ ಇವಾಗ? 0 ಐ ಕ್ಯಾಪ್ ಮೈನಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್, ವಿಚ್ ಇಸ್ ನಥಿಂಗ್ ಬಟ್ 0 ವೆಕ್ಟರ್ ಅಲ್ವಾ? ಎಲ್ಲಾದ್ರದ್ದು ಮ್ಯಾಗ್ನಿಟ್ಯೂಡ್ 0 ಅದೇ 0 ವೆಕ್ಟರ್. ಸೊ ಇವನ್ ಇಫ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಇದು 0 ಇಲ್ಲ, ಇಲ್ಲೂ ಬಿ ಇಸ್ ನಾಟ್ ಈಕ್ವಲ್ ಟು 0, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ದ ಕ್ರಾಸ್ ಪ್ರಾಡಕ್ಟ್ ಆಸ್ 0. ದಟ್ ಇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಸೊ ಕಾನ್ವರ್ಸ್ ವರ್ಕ್ ಆಗಲ್ಲ ಅಂದ ತಕ್ಷಣ ಏನ್ ಅರ್ಥ ಆಯ್ತು ನಮ್ಗೆ? ದಟ್ ವ್ಯಾಲ್ಯೂಸ್ 0 ಇಲ್ಲ ಅಂದ್ರೂ ಕ್ರಾಸ್ ಪ್ರಾಡಕ್ಟ್ 0 ಬರುತ್ತೆ. ದಿಸ್ ಇಸ್ ಯೋರ್ 8th ಕ್ವೆಶ್ಚನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, 9th one. Find the area of a triangle with vertices A, B and C. ಸೊ ಏರಿಯಾ ಆಫ್ ಟ್ರಯಾಂಗಲ್ ಹೆಂಗ್ ಫೈಂಡ್ ಮಾಡೋದು ಗೊತ್ತಿದೆ ಎಲ್ರಿಗೂ. ಏರಿಯಾ ಆಫ್ ಟ್ರಯಾಂಗಲ್ ಅಕಾರ್ಡಿಂಗ್ ಟು ಕ್ರಾಸ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ಎ ಬಿ ವೆಕ್ಟರ್ ಕ್ರಾಸ್ ಎ ಸಿ ವೆಕ್ಟರ್. ಓಕೆ, ಎ ಬಿ ಎ ಸಿ ರೆಡಿ ಇದೆಯಾ ನಿಮ್ಮ ಹತ್ರ? ಇಲ್ಲ, ವಿಚ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ಆನ್ ಯುವರ್ ಓನ್. ಫಸ್ಟ್ ಎ ಬಿ ವೆಕ್ಟರ್ ಏನಾಗುತ್ತೆ? ಎ ಬಿ ಇಸ್ ನಥಿಂಗ್ ಬಟ್ ಒ ಬಿ ಮೈನಸ್ ಒ ಎ. ಕರೆಕ್ಟಾ? ಸೊ ಒ ಬಿ ಮೈನಸ್ ಒ ಎ ಅಂದ್ರೆ ಫಸ್ಟ್ 2 ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 5k ಕ್ಯಾಪ್ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಆಫ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಸೊ ಏನಾಗುತ್ತೆ ಇವಾಗ? 2i ಪ್ಲಸ್ 3j ಪ್ಲಸ್ 5k ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ 2k ಕ್ಯಾಪ್. ಸೊ 2 ಮೈನಸ್ ಐ 2i ಮೈನಸ್ ಐ ಏನಾಗುತ್ತೆ? ಐ ಕ್ಯಾಪ್ ಬರುತ್ತೆ. 3 ಮೈನಸ್ ಜೆ ಏನ್ ಬರುತ್ತೆ? 2j ಬರುತ್ತೆ. 5k ಮೈನಸ್ 2 ಏನ್ ಬರುತ್ತೆ? ಪ್ಲಸ್ 3k ಕ್ಯಾಪ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು? ಬಿ ಸಿ ವೆಕ್ಟರ್ ಫೈಂಡ್ ಮಾಡಬೇಕು. ಬಿ ಸಿ ಇಸ್ ನಥಿಂಗ್ ಬಟ್ ಒ ಸಿ ಮೈನಸ್ ಒ ಬಿ. ಆಯ್ತಾ? ಒ ಸಿ ಏನು? 1 ಐ ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 5k ಕ್ಯಾಪ್ ಮೈನಸ್ ಒ ಬಿ ಏನು? ಒ ಬಿ ಇಸ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 5k ಕ್ಯಾಪ್. ಸೊ ಎಲ್ಲ ಮೈನಸ್ ಮಾಡಿದ್ರೆ ಐ ಕ್ಯಾಪ್ 5j ಕ್ಯಾಪ್ ಪ್ಲಸ್ 5k ಕ್ಯಾಪ್ ಮೈನಸ್ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್. ಸೊ ಸಬ್ಟ್ರಾಕ್ಟಿಂಗ್ ಎವ್ರಿಥಿಂಗ್, ಐ ಮೈನಸ್ 2i ಏನಾಗುತ್ತೆ? ಮೈನಸ್ ಐ
5 ಮೈನಸ್ 3 ಏನಾಗುತ್ತೆ ಪ್ಲಸ್ 2j, 5 ಮೈನಸ್ 5 ಏನಾಗುತ್ತೆ 0 ಆಗುತ್ತೆ. ಸೊ ನಾವ್ ಏನ್ ಫೈಂಡ್ ಮಾಡ್ಬೇಕು ಕ್ರಾಸ್ ಪ್ರಾಡಕ್ಟ್, ಎ ಬಿ ವೆಕ್ಟರ್ ಕ್ರಾಸ್ ಬಿ ಸಿ ವೆಕ್ಟರ್ ಫೈಂಡ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ ಲೆಟ್ಸ್ ಅರೇಂಜ್ ಎವ್ರಿಥಿಂಗ್ ಐ ಜೆ ಕೆ. ಎ ಬಿ ದೇನೇನೋ ಕಾಂಪೊನೆಂಟ್ಸ್ 1, 2 ಅಂಡ್ 3, ಬಿ ಸಿ ದೇನೇನು ಕಾಂಪೊನೆಂಟ್ಸ್ -1, 2 ಅಂಡ್ 0. 0 ಕೆ ಕ್ಯಾಪ್ ಇದು. ಓಕೆ, 0 ಕೆ ಕ್ಯಾಪ್ ಅಲ್ವಾ? ಎಸ್, 0 ಕೆ ಕ್ಯಾಪ್. ಸೊ ಲೆಟ್ಸ್ ಡೂ ದ ಈಕ್ವೇಶನ್. ಇವಾಗ ವೆಕ್ಟರ್ ನ ಫೈಂಡ್ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಗುತ್ತೆ 0 ಮೈನಸ್ 6 ಮೈನಸ್ ಜೆ ಕ್ಯಾಪ್ ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 ಮೈನಸ್ ಆಫ್ ಮೈನಸ್ 3 ಬರುತ್ತೆ, ಸೊ ಪ್ಲಸ್ 3 ಪ್ಲಸ್ ಕೆ ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ 2 ಮೈನಸ್ ಆಫ್ ಮೈನಸ್ 2 ಬರುತ್ತೆ, ಸೊ ಪ್ಲಸ್ 2. ಓಕೆ, ಸೊ ಯುವರ್ ವೆಕ್ಟರ್ ಇಸ್ -6 ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಪ್ಲಸ್ 4 ಕೆ ಕ್ಯಾಪ್. ಸೊ ದಿಸ್ ಇಸ್ ದ ಕ್ರಾಸ್ ಪ್ರಾಡಕ್ಟ್. ನಮಗೆ ಫಾರ್ಮುಲಾ ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರಾಸ್ ಪ್ರಾಡಕ್ಟ್ ಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರಾಸ್ ಪ್ರಾಡಕ್ಟ್ ಎ ಬಿ ಕ್ರಾಸ್ ಎ ಸಿ ಈಸ್ ಗಿವನ್ ಬೈ ಏನು? ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಪ್ಲಸ್ ಅದೇ -6 ಸ್ಕ್ವೇರ್ ಪ್ಲಸ್ -3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಏನ್ ಬರುತ್ತೆ ಆನ್ಸರು? 36 ಪ್ಲಸ್ 16 ಪ್ಲಸ್ 9 ಬರುತ್ತೆ. ಸೊ ಯು ವಿಲ್ ಬಿ ಗೆಟಿಂಗ್ 36 ಪ್ಲಸ್ 16 ಪ್ಲಸ್ 9 is ಸ್ಕ್ವೇರ್ ರೂಟ್ ಆಫ್ 61. ಓಕೆ, ಅವ್ರು ಹೇಳ್ತಿರೋದು ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಎ ಸಿ ವಿಲ್ ಗಿವ್ ಯು ದ ಏರಿಯಾ ಆಫ್ ಟ್ರಯಾಂಗಲ್ ಅಲ್ವಾ? ಸೊ ಹಾಫ್ ಆಫ್ ಸ್ಕ್ವೇರ್ ರೂಟ್ ಆಫ್ 61 ಏನ್ ಬರುತ್ತೆ ಆನ್ಸರು? ಸ್ಕ್ವೇರ್ ರೂಟ್ ಆಫ್ 61 ಡಿವೈಡೆಡ್ ಬೈ 2 ಸ್ಕ್ವೇರ್ ಸೆಂಟಿಮೀಟರ್ ಏರಿಯಾ ಇರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 61 by 2. ದಿಸ್ ಇಸ್ ಯೋರ್ ಆನ್ಸರ್. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ವಿಲ್ ಡ್ರಾ ಅ ಪ್ಯಾರಲೋಗ್ರಾಮ್. ಒಂದು ರಫ್ ಪ್ಯಾರಲೋಗ್ರಾಮ್ ನ ಡ್ರಾ ಮಾಡೋಣ. ಮೇ ಬಿ ಐ ಹ್ಯಾವ್ ದ ಶೇಪ್. ಸೊ ಶೇಪ್ ನೇ ಡ್ರಾ ಮಾಡ್ಬಿಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಐ ಹ್ಯಾವ್ ಡ್ರಾನ್ ದ ಪ್ಯಾರಲೋಗ್ರಾಮ್. ಸಿಂಪಲ್, ಎರಡು ವೆಕ್ಟರ್ ಕೊಟ್ಟಿದ್ದಾರೆ ವಿಚ್ ಆರ್ ದ ಅಡ್ಜಸೆಂಟ್ ಸೈಡ್ಸ್. ಸೊ ಇದನ್ನ ಎ ವೆಕ್ಟರ್ ಅಂತ ತಗೋತೀನಿ, ಇದನ್ನ ಬಿ ವೆಕ್ಟರ್ ಅಂತ ತಗೋತೀನಿ. ಓಕೆ, ಅಂಡ್ ಯು ನೋ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. Okay, area of parallelogram when the adjacent sides are given. Area of parallelogram when the adjacent sides are given is nothing but the cross product of a vector cross b vector. Andre magnitude of a vector cross b vector. Namaga already vectors kottidare. So we'll directly start a vector cross b vector is equal to magnitude of I j k next to 1 minus 1 and 3 2 minus 7 and 1. Okay, so we'll build the vector I into first row first column hogutte -1 minus of -21 barutte. Let me just write this time. J into first row second andre 1 minus 6 barutte plus k into first row third column andre -7 plus 2 barutte. I know it is -2 but question process the minus into ಮಾಡಿದ್ರೆ plus ಆಗುತ್ತೆ. So I into -1 plus 2 minus j into -5 plus k into -5. So ಏನು ಬರುತ್ತೆ ಇಲ್ಲಿ ಇವಾಗ? I cap plus 5j cap minus 5k cap ಬರುತ್ತೆ. This is your a vector cross b vector. Okay, magnitude ಏನಾಗುತ್ತೆ? Magnitude of a vector cross b vector is equal to square root of 1 square plus 5 square plus -5 whole square. So ಏನು ಬರುತ್ತೆ? 1 plus 25 plus 25 ಬರುತ್ತೆ. So the answer magnitude of a vector cross b vector is nothing but square root of 51. Okay, first row first column 1 minus 21 ಅಲ್ವಾ ಇದು? ಓಕೆ, ಸೊ ಮೈನಸ್ ಆಫ್ -21 ಇಲ್ಲಿ ಬಂದಿದ್ದು. ಸೊ ಇದು ಬರೀ 2 ಆಗಲ್ಲ, ಇದು 20 ಆಗುತ್ತೆ. ದಿಸ್ ಇಸ್ 20 minus of -20 ಆಗುತ್ತೆ, minus of -21 ಆಗುತ್ತೆ. ಸೊ ಇದೇನಾಗುತ್ತೆ? 20 I cap ಆಗುತ್ತೆ. ಸೊ ದಿಸ್ ವಿಲ್ ಆಲ್ಸೋ ಬಿ 20 ಸ್ಕ್ವೇರ್. ಸೊ ದಿಸ್ ವಿಲ್ ಬಿ 400 ಪ್ಲಸ್ 25 ಪ್ಲಸ್ 25 ಅಂದ್ರೆ ಏನಾಗುತ್ತೆ ಇವಾಗ? ಇದು ಸ್ಕ್ವೇರ್ ರೂಟ್ ಆಫ್ 450 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 450 ಎಲ್ಲ ಆಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 450 ಆಗುತ್ತೆ. ಹೌ ಕ್ಯಾನ್ ಯು ರೈಟ್ ಸ್ಕ್ವೇರ್ ರೂಟ್ ಆಫ್ 450? ಯಾವ್ದಾದ್ರು ಸ್ಕ್ವೇರ್ ಇದೆಯಾ ಇದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ? 450 ಅಲ್ವಾ? ಸೊ ಮೇ ಬಿ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ 225 ಇಂಟು 225 ಇಂಟು 2 ಅಂತ ಬರಿಬೋದು. ಬಿಕಾಸ್ ದಿಸ್ ಇಸ್ ಅ ಸ್ಕ್ವೇರ್ ನಂಬರ್. ಶಿಫ್ಟ್ ಮಾಡಿದ್ರೆ ಆ ಕಡೆ 15 √2 ಬರುತ್ತೆ. ಸೊ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್
magnitude of A vector cross B vector enitto, this is the answer. Okay, done. So here your 10th one is over. Let's go to the next question. Let the vectors A and B such that vectors A and B such that magnitude of A is equal to 3, magnitude of B is equal to root 2 by 3. A cross B is a unit vector. Fine. ಅದರಿಂದನೇ ಸ್ಟಾರ್ಟ್ ಮಾಡೋಣ. A cross B is a unit vector ಅಂತ ಕೊಟ್ಟಿದ್ದಾರೆ, which means the magnitude of A cross B will be equal to 1 ಅಲ್ವಾ. ಅಂಡ್ ನಮಗೆ ಏನ್ ಗೊತ್ತಿದೆ ಇವಾಗ, ವಿ ನೋ ದಟ್ A vector cross B vector is nothing but magnitude of A magnitude of B into sin theta. ಕರೆಕ್ಟಾ? ಅವ್ರು ಕೇಳ್ತಾರೆ ದಿ ಆಂಗಲ್, ನನಗೆ ಈ ಮ್ಯಾಗ್ನಿಟ್ಯೂಡ್ ಗೊತ್ತು ಏನು ಅಂತ ಅಲ್ವಾ. ಸೊ ಏನ್ ಮಾಡ್ತೀನಿ ಇವಾಗ, A cross B is nothing but 1 ಅಂತ ಹೇಳ್ತೀನಿ. 1 is equal to magnitude of A ಏನು 3 into root 2 divided by 3 into sin theta. 3 ಇಲ್ಲೇ ಕ್ಯಾನ್ಸಲ್ ಮಾಡ್ತೀನಿ, ರೂಟ್ 1 ಶಿಫ್ಟ್ ಮಾಡ್ತೀನಿ. 1 by root 2 is equal to sin theta. Now think, sin values ಅಲ್ಲಿ ಯಾವಾಗ 1 by root 2 ಬರುತ್ತೆ ಅಂತ ನೋಡಿ. 1 by root 2 is nothing but sin ಯಾವಾಗ 0 half 1 by root 2 sin pi by 4 ಅಂದ್ರೆ 45 ಡಿಗ್ರಿ. ಕರೆಕ್ಟಾ? ಸೊ sin theta is equal to sin pi by 4 ಅಂದ್ರೆ theta ವ್ಯಾಲ್ಯೂ ಏನಾಗುತ್ತೆ, pi by 4. The last question of exercise 10.4, area of a rectangle having vertices ABCD with position vectors so and so ಎಲ್ಲ ಕೊಟ್ಟಿದ್ದಾರೆ respectively is. ನಮಗೆ ಏರಿಯಾ ಆಫ್ ರೆಕ್ಟಾಂಗಲ್ ಫೈಂಡ್ ಮಾಡ್ತಿದ್ದಾರೆ. ಬಟ್ ಯೋಚನೆ ಮಾಡಿ, ರೆಕ್ಟಾಂಗಲ್ಗೆ ಡೈರೆಕ್ಟ್ ಆಗಿ ಯಾವುದು ನಮಗೆ ಫಾರ್ಮುಲಾ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ದ ನಾಲೆಜ್ ಆಫ್ ಜಾಮಿಟ್ರಿ. ರೆಕ್ಟಾಂಗಲ್ ಇಸ್ ಆಲ್ಸೋ ಅ ಪ್ಯಾರಲೆಲೋಗ್ರಾಮ್. ಯಾಕೆ? ಇದೇ ಪ್ಯಾರಲೆಲೋಗ್ರಾಮ್ಗೆ ನಾನು ಆಂಗಲ್ಸ್ ಚೇಂಜ್ ಮಾಡಿದ್ರೆ ರೆಕ್ಟಾಂಗಲ್ ಆಗುತ್ತೆ. ಎಲ್ಲ ಆಂಗಲ್ 90 ಡಿಗ್ರಿ ಮಾಡಿದ್ರೆ ರೆಕ್ಟಾಂಗಲ್ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ಐ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಆಫ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಅಂದ್ರೆ ಏನು? ಐ ನೀಡ್ ಅಡ್ಜಸೆಂಟ್ ಸೈಡ್ಸ್ ಹಿಯರ್ ಅಲ್ವಾ. ಸೊ ಫಸ್ಟ್ ಏನ್ ಮಾಡ್ತೀನಿ, ABCD ಅಂತ ನೇಮ್ ಮಾಡ್ತೀನಿ. ಯಾವ ಆರ್ಡರ್ ಬೇಕಾದ್ರೂ ನೇಮ್ ಮಾಡಿ. I will take two adjacent sides AB and BC. Position vectors ಕೊಟ್ಟಿದ್ದಾರೆ ಎಲ್ಲಾದ್ರದ್ದು ಅಲ್ವಾ. Position vectors ಅಂದ್ರೆ ಇದು OA ವೆಕ್ಟರ್ ಕೊಟ್ಟಿದ್ದಾರೆ, OB ವೆಕ್ಟರ್ ಕೊಟ್ಟಿದ್ದಾರೆ, OC ವೆಕ್ಟರ್ ಕೊಟ್ಟಿದ್ದಾರೆ and OD ವೆಕ್ಟರ್ ಕೊಟ್ಟಿದ್ದಾರೆ. ಯೂಸಿಂಗ್ ದೀಸ್ ಥಿಂಗ್ಸ್ ಐ ಆಮ್ ಸಪೋಸ್ ಟು ಗೆಟ್ ದ ವ್ಯಾಲ್ಯೂಸ್ ಅಲ್ವಾ. ಸೊ ಏನ್ ಮಾಡ್ಬೇಕು ಇವಾಗ, ಫಸ್ಟ್ ನನಗೆ AB ಬೇಕು. AB is nothing but OB minus OA ಅಲ್ವಾ. ಸೊ OB minus OA ಏನಾಗುತ್ತೆ, ಫಸ್ಟ್ ದಿಸ್ ಇಸ್ A, ದಿಸ್ ಇಸ್ A, ಇದು A ವೆಕ್ಟರ್, ಇದು B, ಇದು C ಅಂಡ್ ಇದು D. ಓಕೆ, ಸೊ OB ಅಂದ್ರೆ ಏನು, I ಕ್ಯಾಪ್ ಪ್ಲಸ್ 1/2 J ಕ್ಯಾಪ್ ಪ್ಲಸ್ 4K ಕ್ಯಾಪ್ ಮೈನಸ್ ಆಫ್ ಮೈನಸ್ I ಕ್ಯಾಪ್ ಪ್ಲಸ್ 1/2 J ಕ್ಯಾಪ್ ಪ್ಲಸ್ 4K ಕ್ಯಾಪ್. ಸೊ ಕರೆಕ್ಟ್ ಆಗಿ ಫೈಂಡ್ ಮಾಡಿದ್ರೆ I ಕ್ಯಾಪ್ ಪ್ಲಸ್ 1/2 J ಕ್ಯಾಪ್ ಪ್ಲಸ್ 4K ಕ್ಯಾಪ್ ಮೈನಸ್ ಇಂಟು ಮೈನಸ್ ಇದೆ. ಸೊ ದಿಸ್ ವಿಲ್ ಬಿ ಪ್ಲಸ್ I ಕ್ಯಾಪ್, ಮಿಕ್ಕಿದೆಲ್ಲ ಮೈನಸ್ ಆಗುತ್ತೆ. ಮೈನಸ್ I/1/2 J ಕ್ಯಾಪ್ ಮೈನಸ್ 4K ಕ್ಯಾಪ್. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡಬೇಡ. 1/2 J ಕ್ಯಾಪ್ ಅಂಡ್ ಮೈನಸ್ 1/2 ಕ್ಯಾನ್ಸಲ್, ಪ್ಲಸ್ 4K ಮೈನಸ್ 4K ಕ್ಯಾನ್ಸಲ್. ಸೊ ಉಳಿದಿರೋದೇನು I ಪ್ಲಸ್ I, 2I ಕ್ಯಾಪ್. AB ವೆಕ್ಟರ್ ಇಸ್ 2I ಕ್ಯಾಪ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು BC. ಸೇಮ್ ವೇ ಯೂಸ್ ದ ಪೊಸಿಷನ್ ವೆಕ್ಟರ್. BC ಇಸ್ OC ಮೈನಸ್ OB. ಸೊ OC ವ್ಯಾಲ್ಯೂ ಏನು ಬರುತ್ತೆ, OC ಇಸ್ ಮೈನಸ್ I ಮೈನಸ್ 1/2 J ಪ್ಲಸ್ 4K ಮೈನಸ್ ಏನೇನಿದೆಯೋ ಎಲ್ಲ ಮೈನಸ್ ಆಗುತ್ತೆ. ಸೊ ಮೇ ಬಿ ಫಸ್ಟ್ ಐ ರೈಟ್ ಇನ್ ಬ್ರಾಕೆಟ್ ಇಟ್ ಸೆಲ್ಫ್ ಮೈನಸ್ I ಕ್ಯಾಪ್ ಪ್ಲಸ್ 1/2 J ಕ್ಯಾಪ್, B ವೆಕ್ಟರ್ ಬರಿತಾ ಇದ್ದೀನಿ, ಪ್ಲಸ್ 4K ಕ್ಯಾಪ್. ಈಗೆಲ್ಲ ಕ್ಯಾನ್ಸಲ್ ಏನಾಗುತ್ತೆ ಎಲ್ಲ ನೋಡೋಣ. ಸೊ ವಿಲ್ ಬಿ ಗೆಟಿಂಗ್ ಮೈನಸ್ I ಕ್ಯಾಪ್ ಮೈನಸ್ 1/2 J ಕ್ಯಾಪ್ ಪ್ಲಸ್ 4K ಕ್ಯಾಪ್ ಮೈನಸ್ I ಕ್ಯಾಪ್, ನೆಕ್ಸ್ಟ್ ಮೈನಸ್ 1/2 J ಕ್ಯಾಪ್, ನೆಕ್ಸ್ಟ್ ಏನ್ ಬರುತ್ತೆ ಮೈನಸ್ 4K ಕ್ಯಾಪ್. ಸೊ ಪ್ಲಸ್ 4 ಮೈನಸ್ 4 ಅಷ್ಟೇ ಕ್ಯಾನ್ಸಲ್ ಆಗೋದು. ಸೊ ನನ್ನ ಹತ್ರ ಏನಿದೆ ಇವಾಗ, ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆದ್ರೆ ಐ ಹ್ಯಾವ್ ಮೈನಸ್ 2I ಕ್ಯಾಪ್, ನೆಕ್ಸ್ಟ್ ಮೈನಸ್ 1/2 ಮೈನಸ್ 1/2 ಇದೆ, ಮೈನಸ್ ಏನಾಗುತ್ತಿದು ಮೈನಸ್ 1/2 ಮೈನಸ್ 1/2 ಇಟ್ ಈಸ್ ನಥಿಂಗ್ ಬಟ್ ಮೈನಸ್ 2/2 J ಕ್ಯಾಪ್ ಆಗುತ್ತೆ. ಸೊ ಇದನ್ನ ನಾನು ನಾರ್ಮಲ್ ಆಗಿ 1 ಅಂತಾನೆ ಬರಿಬಹುದು. ಸೊ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಮೈನಸ್ 2I ಕ್ಯಾಪ್ ಮೈನಸ್ J ಕ್ಯಾಪ್ ಅಂತ ಬರಿಬಹುದು. ದಿಸ್ ಇಸ್ ಮೈ ಯಾವ್ದಿದು BC ವೆಕ್ಟರ್. ಈಗ ಇದೆರಡನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಐ ಹ್ಯಾವ್ ಟು ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ AB ವೆಕ್ಟರ್ ಅಂಡ್ BC ವೆಕ್ಟರ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. I J K 2 ಬರುತ್ತೆ, ಎರಡು ಮಿಕ್ಕಿದ ಎರಡು ಇಲ್ಲ, 0 0 ಆಗುತ್ತೆ. ಇಲ್ಲಿ ಮೈನಸ್ 2 ಬರುತ್ತೆ, ಇಲ್ಲಿ ಮೈನಸ್ 1 ಬರುತ್ತೆ, ಇದು 0 ಆಗುತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು I ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಇಸ್ ಗಾನ್ 0, ಇಲ್ಲೇನ್ ಬರುತ್ತೆ ಮೈನಸ್ 0, ಮೈನಸ್ J ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ 0,
ಪ್ಲಸ್ ಕೆ ಇಂಟು ಫಸ್ಟ್ ರೋ ಥರ್ಡ್ ಕಾಲಮು, ಇದು 0, ಫಸ್ಟ್ ರೋ ಥರ್ಡ್ ಕಾಲಮ್ ಆಗುತ್ತೆ. ಇದೇನ್ ಬರುತ್ತಿದ್ದು -2 ಬರುತ್ತೆ ಇಂಟು 0, ರೈಟ್. ಸೊ ನಮಗೆ ಬಂದಿರೋ ಆನ್ಸರ್ ಏನು -2k ಕ್ಯಾಪ್. ಬಟ್ ನಾವೇನ್ ಫೈಂಡ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಇದು ಏನಾಗುತ್ತೆ, ಫಸ್ಟ್ ರೋ ಥರ್ಡ್ ಕಾಲಮ್ ಅಲ್ವಾ, -2 -0 ಆಗುತ್ತೆ. ಸೊ -2 ಇರುತ್ತೆ, ಕರೆಕ್ಟ್ ಆಗಿದೆ. ಎ ಬಿ ಕ್ರಾಸ್ ಬಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ -2 ಸ್ಕ್ವೇರ್. ಸೊ ಆನ್ಸರ್ ಏನ್ ಬರುತ್ತೆ, 4 ಬರುತ್ತೆ. ಸೊ ಲೆಟ್ ಅಸ್ ಚೆಕ್ ದ ಆಪ್ಷನ್ 4 ಇದೆಯಾ ಅಂತ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿಗೆ ಎಕ್ಸಸೈಸ್ 10.4 ಮುಗ್ದಿದೆ ಅಂಡ್ ವೆಕ್ಟರ್ಸ್ ಚಾಪ್ಟರ್ ಕೂಡ ಮುಗ್ದಿದೆ. Until the next chapter, please stay tuned and follow my channel, subscribe to my channel. ನಿಮಗೆ ಇದು ಹೆಲ್ಪ್ ಆಗಿದೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಕೈಂಡ್ಲಿ ಶೇರ್ ಇಟ್ ಟು ದೆಮ್.